ಶಿಕ್ಷಣ ನೀತಿ ಹೆಸರಲ್ಲಿ ಮುಸ್ಲಿಂ ಓಲೈಕೆಗೆ ಮುಂದಾಯ್ತ ಸರ್ಕಾರದ ನಡೆಗೆ ಹಿಂದೂ ಕಾರ್ಯಕರ್ತರು ಅಸಮಾಧಾನವನ್ನು ಹೊರಗಾಕ್ತಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಬದಲು ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಪ್ಲಾನ್ ಆಗ್ತಿದೆಯಾ? ರಾಜ್ಯ ಶಿಕ್ಷಣ ನೀತಿ ಆಯೋಗದಿಂದ ವರದಿಯ ಸಲ್ಲಿಕೆ. ಕೆಲ ಶಿಫಾರಸು ಮಾಡಿದಂತಹ ರಾಜ್ಯ ಶಿಕ್ಷಣ ನೀತಿ ಆಯೋಗ ಶಿಕ್ಷಣ ನೀತಿ ರೂಪಿಸುವ ನಿಟ್ಟಿನಲ್ಲಿ ಆಯೋಗ ರಚಿಸಲಾಗಿತ್ತು. ಶಿಕ್ಷಣ ನೀತಿ ಹೆಸರಿನಲ್ಲಿ ಸರ್ಕಾರದಿಂದ ತಾರತಮ್ಯ ಆಗ್ತಿದೆಯಾ? ಶಿಫಾರಸಿನಲ್ಲಿ ಅಪಾಯಕಾರಿ ಅಂಶ ಇದೆ ಅಂತ ಟೀಕಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಈಗ ಮುಸ್ಲಿಂ ಓಲೈಕೆ ಮಾಡುವಂತ ಕೆಲಸ ಆಗ್ತಿದೆ ಅಂತ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಮುಸ್ಲಿಂ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ವಿವಾದಾತ್ಮಕ ಶಿಫಾರಸನ್ನ ಕೂಡಲೇ ಸರ್ಕಾರ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿರೋದು ಕೇವಲ ಒಂದೇ ಸಮುದಾಯನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೂಡಲೇ ರಾಜ್ಯ ಶಿಕ್ಷಣ ಆಯೋಗದ ಶಿಫಾರಸನ್ನ ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಸಂವಿಧಾನ ಬಾಹಿರವಾಗಿರುವಂತಹ ಶಿಫಾರಸು ಒಪ್ಪಿದ್ರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಹೀಗಾಗಿ ಹಿಂದೂಪರ ಸಂಘಟನೆಗಳು ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಏನಾದ್ರೂ ಕೂಡ ಗಮನಿಸಿ, ಸರಿಯಾಗಿ ನೋಡಿ, ಎಲ್ಲಾದ್ರೂ ಇದನ್ನ ಕೈಬಿಟ್ಟಿಲ್ಲ ಅಂತಂದ್ರೆ ಶಿಫಾರಸನ್ನ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಿ ರಾಜ್ಯ ಶಿಕ್ಷಣ ನೀತಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಈಗಾಗಲೇ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಅದರ ಮೂಲಕ ರೆಕಮೆಂಡೇಷನ್ ಅಂತ ತೆಗೆದುಕೊಂಡು ರಾಜ್ಯ ಶಿಕ್ಷಣ ನೀತಿಯನ್ನು ಈಗ ಅಳವಡಿಸ್ತಾ ಇದೆ. ಆ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಒಂದು ಅತ್ಯಂತ ಅಪಾಯಕಾರಿ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಮತ ಬ್ಯಾಂಕ್ ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥಿತ ಪಿತೂರಿ ಅದರಲ್ಲಿ ಗಮನಕ್ಕೆ ಬರ್ತಾ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಬಡ ಮುಸ್ಲಿಂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಪೂರ್ಣ ಆರ್ಥಿಕ ಬೆಂಬಲವನ್ನು ಘೋಷಣೆ ಮಾಡುವಂಥದ್ದು. ಎರಡನೇದು, ಗ್ರಾಮೀಣ ಪ್ರದೇಶದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಅಂಶಗಳನ್ನು ಅದರಲ್ಲಿ ಸೇರಿಸಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳ್ತಾ ಇರುವಂಥದ್ದು, ಬಡವರು ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಇದ್ದಾರಾ? ಇವತ್ತು ಹಿಂದೂ ಸಮುದಾಯದ ಅನ್ಯ ಜಾತಿಗಳಲ್ಲಿ ಬಡವರಿಲ್ವಾ? ಗ್ರಾಮೀಣ ಪ್ರದೇಶದಲ್ಲಿ ಹಿಂದೂಗಳಿಲ್ವಾ? ಕೇವಲ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮತ ಬ್ಯಾಂಕನ್ನು ರಾಜಕಾರಣ ಮಾಡಲಿಕ್ಕಾಗಿ ಈ ಒಂದು ಶಿಕ್ಷಣ ನೀತಿ ಮೂಲಕ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇರುವುದು ಅತ್ಯಂತ ಖಂಡನೀಯ ಇದೆ. ಈ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು. ಶಿಕ್ಷಣದಲ್ಲಿ ಜಾತಿಯ ತಾರತಮ್ಯತೆಯನ್ನು ಮಾಡುವಂಥದ್ದು, ಭೇದ ಭಾವವನ್ನು ಮಾಡುವಂಥದ್ದು, ಒಂದು ಜಾತಿಗೆ ಒಂದು ನೀತಿ, ಮತ್ತೊಂದು ಜಾತಿಗೆ ಮತ್ತೊಂದು ನೀತಿಯನ್ನು ಮಾಡುವಂಥದ್ದು ನಮ್ಮ ಸಂವಿಧಾನದ ಆರ್ಟಿಕಲ್ 15, 14 ಮತ್ತು ಆರ್ಟಿಕಲ್ 29 ಪ್ರಕಾರ ಸಂವಿಧಾನ ಬಾಹಿರವಾಗಿದೆ. ರಾಜ್ಯ ಸರ್ಕಾರ ಈ ಒಂದು ಕರಡು ಏನು ಇವತ್ತು SEPಯನ್ನು ಮಾಡಿದ್ದಾರೆ, ಇದನ್ನು ಪುನಃ ಪರಿಶೀಲನೆ ಮಾಡಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾಗೃತಿ ಸಮಿತಿಯು ಮಾಡ್ತಾ ಇದೆ. ಇಲ್ಲದೆ ಹೋದರೆ ಈ ಒಂದು ಮುಸ್ಲಿಂ ತುಷ್ಟೀಕರಣದ, ಮುಸ್ಲಿಂ ಓಲೈಕೆಯ, ಮತ ಬ್ಯಾಂಕ್ ರಾಜಕಾರಣದ ಈ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನು ನಾವು ವಿರುದ್ಧ ರಾಜ್ಯವ್ಯಾಪಿ ಆಂದೋಲನವನ್ನು, ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಸದ್ಯ ಈಗ ಶಿಕ್ಷಣದಲ್ಲೂ ಕೂಡ ತಾರತಮ್ಯ ಆಗ್ತಿದೆ, ಓಲೈಕೆ ನಡೀತಾ ಇದೆ ಅನ್ನೋದಕ್ಕೆ ಏನು ಕಾರಣ? ಹಾಗಾದ್ರೆ ಆ ಶಿಫಾರಸಿನಲ್ಲಿ ಅಷ್ಟೊಂದು ವಿವಾದಾತ್ಮಕ ಆಗಿರುವಂತ ವಿಚಾರ ಏನು ಉಲ್ಲೇಖ ಆಗಿದೆ ಚರಣ್? ಎಸ್ ಅಖಿಲೇಶ್, ಪ್ರಮುಖವಾಗಿ ಏನು ಈ ಒಂದು SEPಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳು ಈಗಾಗಲೇ ಶುರು ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಮೆನ್ಷನ್ ಆಗಿರುವಂತಹ ಒಂದಿಷ್ಟು ಅಂಶಗಳೇನಿದೆ, ವಿದ್ಯಾರ್ಥಿಗಳಿಗೆ ನೀಡುವಂತಹ ಒಂದಿಷ್ಟು ಯೋಜನೆಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು SEPಯ ಪ್ರಕಾರ ನೀಡಬೇಕಾದಂತಹ ಒಂದಿಷ್ಟು ಸೌಲಭ್ಯಗಳ ಕುರಿತಾಗಿ, ಮತ್ತೆ ಅವುಗಳನ್ನ ವಿಂಗಡಿಸಿರುವ ರೀತಿ ಒಂದಿಷ್ಟು ಜನರಿಗೆ ಅಸಮಾಧಾನವನ್ನ ತಂದಿರುವಂತದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಮಾಡ್ತಾ ಅನ್ನುವಂತಹ ಅನುಮಾನ ಕೂಡ ಈಗಾಗಲೇ ಶುರುವಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಸೌಲಭ್ಯಗಳನ್ನ ನೀಡಿರುವಂತದ್ದು, ಮತ್ತೆ ಉಚಿತ ಶಿಕ್ಷಣ, ಈ ರೀತಿಯಾದಂತಹ ಒಂದಿಷ್ಟು ಸೌಲಭ್ಯಗಳನ್ನ ನೀಡಿರುವಂತದ್ದು. ಒಂದು ಕಡೆಯಲ್ಲಿ ಇದರಿಂದಾಗಿ ಹೆಚ್ಚಿನ ಶಿಕ್ಷಣ ಸಿಗ್ಲಿಕ್ಕೆ ಉಪಯೋಗ ಆದ್ರೆ, ಮತ್ತೊಂದು ಕಡೆಯಲ್ಲಿ ಅಸಮಾಧಾನ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಬೇರೆ ಜನಾಂಗದಲ್ಲಿ ಅಂತ ಹೇಳಿದ್ರೆ ಬೇರೆ ಧರ್ಮದಲ್ಲಿ ಈ ರೀತಿ ಒಂದಿಷ್ಟು ಶುರುವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಏನು ಸ್ಟೇಟ್ ಎಜುಕೇಶನ್ ಪಾಲಿಸಿ ಏನಿದೆ ಅದನ್ನ ತೆಗೆದು ಮತ್ತೆ ರೀಕರೆಕ್ಷನ್ ಮಾಡುವಂತೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದರಿಂದಾಗಿ ಎಲ್ಲ ಒಂದು ಕಡೆ ಅನುಮಾನಕ್ಕೆ ಮತ್ತೆ ಕಾರಣ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಈ ಹಿಂದೆ ಕೂಡ ಪ್ರತಿ ಧನ್ಯವಾದಗಳು. ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.